ಬಿಜಾಪುರ್ ಬಂದಿದ್ದೆ ತಡ ಹಕ್ಕಲ್ನ ಈ ತರ ತಿರುಗೋ ಕಾರ್ಯಕ್ರಮ ಶುರುನೇ ಮಾಡೀನಿ. ಹೌದು, ಒಂದ್ ವಾರ ಊರಾಗಿದ್ದು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಅವ್ರ ಜೊತೆ ನಾನು ಗಂಟು ಮುಟ್ಟೆ ಕಟ್ಕೊಂಡು ಹೊಂಟಿದ್ದೆ. ಗೊಲಿಗೇರಿದಾಗ ನಮ್ ಗೋಡರ್ ಫ್ಯಾಮಿಲಿದವ್ರು ಸಿಕ್ಕು ಮಾತಾಡ್ಸಿದ್ರು. ಆಮೇಲೆ ಸೀದಾ ಟೆರರಿಸ್ಟ್ ತರ ರೆಡಿಯಾಗಿ ಸಣ್ಣ ಪಿರಿ ಅನ್ಕೋತು ಬಂದೇ ಬಿಟ್ಟೆ ಬಿಜಾಪುರ್ಗ. ಬಾಳ್ ದಿನ ಆಯ್ತು ರೀ, ಮಿಸ್ ಮಾಡ್ತಾ ಇದ್ದೆ. ಮನಿಗ್ ಬಂದ್ ನೋಡಿದ್ರೆ ಸ್ವೀಟಿ ಕ್ಯೂಟಿ ಅಂತೂ ನೆನಪೇ ಹಾರ. ಅದಕ್ಕೆ ಹಿಡಿದು ಮುದ್ದು ಮಾಡಿದೆ. ಅವಾಗ ಕೂಲೆ ಸಿಕ್ಕಿ ಅವ್ರಿಗೆ. ಅದೇ ಬಂದು ಕುಂತೀನಿ. ಶಿವಗಿರಿ ಜಾತ್ರೆ ನಡೀತಾ ಇದೆಯಪ್ಪ ಅಂತ ಕಾಲ್ ಮಾಡಿದಾರ ಮಹಿಳಾ ಮಿತ್ರ. ಹೋಗಕ್ಕಿನ ಮುಂಚೆ ಸ್ವಲ್ಪ ಜ್ಯೂಸ್ ಕುಡ್ದೆ, ಯಾಕಂದ್ರೆ ನಾಷ್ಟನೇ ಮಾಡಿಲ್ಲ ರೀ. ಡೋಲಾಕ್ಪುರದಾಗ ಇಲಿಗಳು ರುದ್ರ ತಾಂಡವ ಆಡ್ತಾ ಇದಾವ. ಅಲ್ಲಿಂದ ಸೀದಾ ಶಿವಗಿರಿ ಬಂದ್ ನೋಡಿದ್ರೆ ಜನ ಸಾಗರ. ಬಿಜಾಪುರ್ ಜನ ಎಲ್ಲ ಒಂದೇ ಕಡೆ ಕುಡಿದಾರ. ಏನ್ ಸ್ಪೆಷಲ್ ಅಪ್ಪ ಅಂದ್ರೆ ಇವತ್ತ ಮಹಾಶಿವರಾತ್ರಿ ಆದ್ರಿಪ, ಅದಕ್ಕೆ ಎಷ್ಟು ಪಬ್ಲಿಕ್. ಹಲವಾರು ಲಿಂಗಗಳು ಮಾಡಿದಾರ ನಮ್ ಬಿಜಾಪುರದಾಗ. ಅಲ್ಲೇ ಬಾಳ್ ಜನ ನಮ್ ಗೋಡ ಫ್ಯಾಮಿಲಿದವ್ರು ಸಿಕ್ಕು ಫೋಟೋ ತಕೊಂಡಿರಿ. ಬಾಳ್ ಖುಷಿ ಆಯ್ತು. ನಿಮ್ ಪ್ರೀತಿ ಯಾವಾಗ್ಲೂ ಹಿಂಗೆ ಇರ್ಲಿ. ಹಂಗೆ ಅಲ್ಲೇ ಫಂಕ್ಷನ್ ಕೂಡ ನಡೀತಾ ಇತ್ತು. ಪ್ರಸಾದ ತಿಂದು ಶಿವನ್ ಮುಂದೆ ಬಂದೆ. ಎಲ್ರಿಗೂ ಕ್ರೇಜಿ ಇನ್ಸಾನ್ ಕಡೆಯಿಂದ ಹ್ಯಾಪಿ ಶಿವರಾತ್ರಿ. ಅಲ್ಲಿಂದ ಸೀದಾ ಹಾಸ್ಟೆಲ್ ಬಂದು ಮಸ್ತ್ ಊಟ ಸೆಟ್ ಮಾಡಿ ಹೋಗಿ ಮಲ್ಕೊಂಡವ. ಒಮ್ಮೆ ರಾತ್ರಿ 8ಕ್ಕೆ ಎದ್ದಿನಿ. ಅದು ಇವ್ರ ಎಬ್ಸ್ದಾಗ. ಇಲ್ಲ ಅಂದ್ರೆ ಶಿವ ರೂಮ್ದಾಗ ತಮ್ಮನ್ ಬಡ್ಡೆ ನಡೆಸ್ಯಾರ. ಕಿಚನ್ ಬಂದ್ ನೋಡಿದ್ರೆ ಶಿವರಾತ್ರಿ ಸ್ಪೆಷಲ್ ತಂದಾರ. ಅದಕ್ಕೆ ಅದನ್ನ ನಾನ್ ತಿಂತೀನಿ. ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.